ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವಂಥ ಕೇವಲ 5 ರಿಂದ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂಥ ಒಂದು ರೈಸ್ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನ್ರಿ. ಒಮ್ಮೆ ನೀವು ಈ ರೈಸ್ನ ಟ್ರೈ ಮಾಡಿದ್ದೆ ಆದ್ರೆ ನೀವು ಪಲ್ಯ ಮತ್ತು ಸಾಂಬಾರನ್ನ ಮತ್ತೆಂದು ಮಾಡೋದನ್ನೇ ಇಲ್ಲ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಮತ್ತು ಹುಷಾರಿಲ್ದ ಬಾಯಿ ಕೆಟ್ಟೈತಿ, ಬಾಯಿಗೇನೋ ಸೇರ್ತಾ ಇಲ್ಲ, ರುಚಿ ಸೇರ್ತಾ ಇಲ್ಲ ಅಂದಾಗ ಒಮ್ಮೆ ನೀವು ಈ ಖಾರ ರೈಸ್ನ ಮಾಡಿಕೊಂಡು ತಿನ್ರಿ ಅಂದ್ರೆ ನೀವು ಇದರ ರುಚಿನ ಮರೆಯೋದೇ ಇಲ್ಲ. ಪದೇ ಪದೇ ಮಾಡಿಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಬರೀ ಹಂಗಿದ್ರೆ ತಡ ಮಾಡ್ದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಹೆಲ್ದಿ ಆದಂಥ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದಂಥ ರೈಸ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ. ಪ್ಯಾನ್ ಬಿಸಿಯಾಗಿಂದ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಡಕ್ಕಾಗಿ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಆಗುವಷ್ಟು ಶೇಂಗಾ ಕಾಳನ್ನ ನಾನಿಲ್ಲೇ ತೊಗೊಂಡೇನ್ರಿ. ಇವೆಲ್ಲನೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ನೀಟಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆಗಿಂದ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳಕತ್ತೇನ್ರಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಸೇರಿಸ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಾಗಿಂದ ಒಂದು 2 ರಿಂದ 3 ಆಗುವಷ್ಟು ಹಸಿಮೆಣಸಿನ್ಕಾಯಿನ ನಾನು ಇಲ್ಲೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೆಲ್ಲನೂ ನೀಟಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಊರಿನ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಈ ಕಡೆ ನಾನು ಮಾಡಿ ಇಟ್ಕೊಂಡಂಥ ಉದುರುದುರಾಗಿರುವಂಥ ಅನ್ನನ ತೊಗೊಂಡೇನ್ರಿ. ಈ ಅನ್ನಕ್ಕೆ ನಾನು 1.5 ಟೀ ಸ್ಪೂನಷ್ಟು ಇಲ್ಲೇ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನ್ರಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ನೀವು ಅಷ್ಟನ್ನು ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ಖಾರ ಅನ್ನಕ್ಕೆ ನೀಟಾಗಿ ಅಂಟುವಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ, ಈ ರೀತಿ ಸ್ಪೂನಿಂದ ಬಿಟ್ಟು ಕೈಯಿಂದನೇ ನಾವು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಆದ ನಂತರ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಒಗ್ಗರಣೆಗೆ ಈ ರೈಸ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಬೆಳ್ಳುಳ್ಳಿ ಖಾರ ರೈಸ್ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ನಂಬಂಗೇ ಇಲ್ಲ. ಒಮ್ಮೆ ಈ ರೀತಿ ರೈಸ್ನ ನೀವು ಟ್ರೈ ಮಾಡಿ ನೋಡ್ರಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಇಲ್ಲ ಲಂಚ್ಗೆ ಆಗಿರ್ಬೋದು, ಡಿನ್ನರ್ಗಾಗಿರ್ಬೋದು ಹೇಳಿ ಮಾಡಿಸಿದಂಥ ರೆಸಿಪಿ. ಸಾಂಬಾರನ್ನ ಮಾಡ್ಕೊಳಕ್ಕೆ ನಿಮ್ಗೇನಾದರೂ ಟೈಮ್ ಇಲ್ಲಪ್ಪ ಅಂದಾಗ ನೀವು ಈ ರೈಸ್ನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೀವು ಈ ರೈಸ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಈ ರೈಸ್ನ ಮಾಡಿ ಆದಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ರೆಸಿಪಿ, ಸೂಪರ್ ರೈಸ್ ರೆಸಿಪಿ ಅಂಥೇಳಿ. ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಈ ರೈಸು ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನ್ರಿ. ಕೊತ್ತಂಬರಿನ ಸೇರಿಸಿ ಆಗಿಂದ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲೆನ ಸೇರಿಸ್ಕೊಂಡು ಅರ್ಧ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳಕತ್ತೀನಿ. ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋದ್ರಿಂದ ರೈಸ್ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಹುಳಿಯಾಗಿ ರುಚಿಯಾಗಿ ಬರ್ತೈತ್ರಿ. ಇವಾಗ ಲಾಸ್ಟ್ ಇನ್ನೊಂದು ಸರ್ತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದಂಥ ರೈಸು ರೆಡಿ ಆಗುತ್ತೆ. ಕೇವಲ 5 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡ್ಕೊಳಕ್ಕೆ. ಮನೇಲೇನಾದರೂ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ಸಾಂಬಾರು ಪಲ್ಯ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದಾಗ ಒಮ್ಮೆ ನೀವು ಈ ರೈಸ್ನ ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ರೈಸ್ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ನೋಡ್ರಿ. ಇವಾಗ ನಾನು ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳಕತ್ತೇನಿ. ಮೇಲೆ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನ್ರಿ. ಈರುಳ್ಳಿ ಜೊತೆ ಇದನ್ನು ತಿಂತಾ ಇದ್ರೆ ಇದರ ರುಚಿನೇ ಬೇರೆ ಇರುತ್ತೆ. ಖಂಡಿತ ಈ ರೀತಿ ಈ ರೈಸ್ ರೆಸಿಪಿನ ನೀವು ಟ್ರೈ ಮಾಡಿರಿ. ನೋಡ್ರಿ, ಇವಾಗ ರೈಸು ರೆಡಿ ಆಯಿತು. ರುಚಿಯಾಗಿ ಸ್ಪೈಸಿಯಾಗಿ ಖಾರವಾಗಿ ಈ ಒಂದು ರೆಸಿಪಿನ ಖಂಡಿತ ಎಲ್ಲರೂ ಟ್ರೈ ಮಾಡಿ. ಎಲ್ಲರಿಗೂ ಬಾಯ್ ರೀ.